ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ಸುನಿಲ್ ಕನ್ನಡ ವ್ಲಾಗ್. ಸೊ ಗೈಸ್, ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇದು ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ವ್ಲಾಗ್ ನಾನು ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಮ್ಯಾಜಿಕಲ್ ರಿಲೇಷನ್ಶಿಪ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ಹೇಳಿದ್ದೆ. ಸೊ ಆ ಒಂದು ವ್ಲಾಗಿಗೆ ಕೆಲವರು ಒಂದು 3-4 ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ದಟ್ ಬರೀ ನಮ್ಮ ಫಸ್ಟ್ ಸರ್ಕಲ್ಗೆ ಮಾತ್ರ ನಾವು ಥ್ಯಾಂಕ್ಫುಲ್ ಆಗಿರಬೇಕಾ, ಇನ್ನು ಬೇರೆಯವ್ರಿಗೆಲ್ಲ ನಾವು ಗ್ರ್ಯಾಟಿಟ್ಯೂಡ್ ಆಗಿರಬಾರ್ದು, ಗ್ರ್ಯಾಟಿಟ್ಯೂಡ್ ಬಗ್ಗೆ ಇನ್ನಷ್ಟು ಬ್ರೀಫಾಗಿ ಹೇಳಿ ಅಂತ. ಸೊ ಇವತ್ತಿನ ಟಾಪಿಕ್ ಬಂದು ಗ್ರ್ಯಾಟಿಟ್ಯೂಡ್. ಸೊ ಎಸ್, ನಾನು ಲಾಸ್ಟ್ ವ್ಲಾಗಲ್ಲಿ ಮ್ಯಾಜಿಕಲ್ ರಿಲೇಷನ್ಶಿಪ್ ಅನ್ನೋ ಒಂದು ಟಾಪಿಕ್ನ ಚೂಸ್ ಮಾಡಿದ್ರಿಂದ ನಮ್ಮ ಫಸ್ಟ್ ಸರ್ಕಲ್ಗೆ ನಾವು ಎಷ್ಟು ಗ್ರ್ಯಾಟಿಟ್ಯೂಡ್ ಅಂದರೆ ಗ್ರೇಟ್ಫುಲ್ ಆಗಿರಬೇಕು ಅನ್ನೋದನ್ನ ನಾನು ಹೇಳಿದ್ದೆ. ಹಂಗಂತ ಬೇರೆ ಎಲ್ಲರಿಗೂ ಅಥವಾ ಬೇರೆ ಯಾವುದಕ್ಕೂ ಗ್ರೇಟ್ಫುಲ್ ಆಗಿರಬಾರ್ದು, ಗ್ರ್ಯಾಟಿಟ್ಯೂಡ್ನ ನಾವು ತೋರಿಸ್ಬಾರ್ದು ಅಂತ ಅಲ್ಲ. ಸೊ ಈ ಒಂದು ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ಗ್ರ್ಯಾಟಿಟ್ಯೂಡ್ ಬಗ್ಗೆ ಹೇಳ್ತೀನಿ. ಸೊ ಇನ್ನು ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಫಸ್ಟ್ ಗ್ರ್ಯಾಟಿಟ್ಯೂಡ್ ಅಂದ ತಕ್ಷಣ ನಮಗೆ ತಲೆಗೆ ಬರೋದು ನಾವು ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು, ಮನಸ್ಸಿಂದ ನಾವು ಅವ್ರಿಗೆ ಗ್ರೇಟ್ಫುಲ್ ಆಗಿ ಇರಬೇಕು ಅಂತ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳ್ದಂಗೆ ನಮ್ಮ ಸುತ್ತಮುತ್ತ ಇರೋರಿಗೆ ನಾವು ಗ್ರೇಟ್ಫುಲ್ ಆಗಿರಬೇಕು, ನಿಜ ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೇಕು. ಆ್ಯಂಡ್ ನಮ್ಮ ಫ್ಯಾಮಿಲಿ ಅಲ್ಲದೆ ಬೇರೆ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ವೆಲ್ ವಿಷರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೂ ಅಷ್ಟೇ ನೀವು ಗ್ರೇಟ್ಫುಲ್ ಆಗಿರಿ. ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ನೀವು ತೋರಿಸ್ಬೇಕು, ಲೈಕ್ ಎಕ್ಸ್ಪ್ರೆಸ್ ಮಾಡಬೇಕು ಥ್ಯಾಂಕ್ ಯು ಹೇಳೋದ್ರಿಂದ. ಸೊ ದ್ಯಾಟ್ ಆವಾಗ ಆ ಒಂದು ವೈಬ್ ಚೆನ್ನಾಗಿರುತ್ತೆ, ಅವ್ರಿಗೂ ಒಂಥರ ಹ್ಯಾಪಿ ಫೀಲ್ ಆಗುತ್ತೆ ಆ್ಯಂಡ್ ನಿಮಗೂ ಗ್ರೇಟ್ಫುಲ್ ಫೀಲ್ ಆಗುತ್ತೆ ನಿಮಗೆ. ನಾಟ್ ಓನ್ಲಿ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಅಥವಾ ನಿಮ್ಮ ವೆಲ್ ವಿಷರ್ಸ್ ಅಥವಾ ನಿಮ್ಮ ಒಂದು ಸರ್ಕಲ್ಗೆ ಮಾತ್ರ ನೀವು ಗ್ರೇಟ್ಫುಲ್ ಇರಬೇಕು ಅಂತ ಅಲ್ಲ, ನಿಮ್ಮ ಹತ್ರ ಇರೋ ವಸ್ತುಗಳಿಗೂ ನೀವು ಗ್ರೇಟ್ಫುಲ್ ಆಗಿರ್ಬೋದು, ನೀವು ಮಾಡೋ ವರ್ಕ್ಗೂ ನೀವು ಗ್ರೇಟ್ಫುಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನೀವು ಕಂಪ್ನಿಗೆ ನೀವು ಫಸ್ಟ್ ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೇಕು ಆ್ಯಂಡ್ ಗ್ರೇಟ್ಫುಲ್ ಆಗಿರಬೇಕು. ಆ ಒಂದು ಕಂಪ್ನಿಗೆ ನೀವು ಹೋಗೋದ್ರಿಂದ ತಾನೇ ನೀವು ಅರ್ನ್ ಮಾಡ್ತಿದ್ದೀರಾ, ಆ ಒಂದು ಮನಿ ಏನು ಬರ್ತಿದೆ ಅದು ಆ ಕಂಪ್ನಿಯಿಂದ ಬರ್ತಿದೆ. ಆಫ್ಕೋರ್ಸ್ ನೀವು ವರ್ಕ್ ಮಾಡೋದಕ್ಕೆ ಬರುತ್ತೆ, ಬಟ್ ಸ್ಟಿಲ್ ಆ ಕಂಪ್ನಿನೇ ಇಲ್ಲ ಅಂತ ಅಂದಿದ್ರೆ, ಸೊ ದಟ್ಸ್ ವೈ ಆ ಒಂದು ವರ್ಕ್ ಪ್ಲೇಸ್ ನೀವೇನು ಮಾಡ್ತೀರಾ ಅದಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸಿ ಆ್ಯಂಡ್ ನಿಮ್ಮ ಮನಿಗೆ ಗ್ರ್ಯಾಟಿಟ್ಯೂಡ್ ತೋರಿಸಿ, ಗ್ರೇಟ್ಫುಲ್ ಆಗಿರಿ. ಹಾಗಂತ ಅಂದ್ಬಿಟ್ಟು ಬರೀ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು, ಗ್ರೇಟ್ಫುಲ್ ಆಗಿರಬೇಕು ಅಂದ್ಬಿಟ್ಟು ಜಸ್ಟ್ ಥ್ಯಾಂಕ್ ಯು ಅಂತ ಹೇಳೋದಲ್ಲ, ಮನಸ್ಸಿಂದ ಅದು ನಾವು ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ಮನಸ್ಸಿಂದ ನಾವು ಗ್ರೇಟ್ಫುಲ್ ಆಗಿರಬೇಕು ಪ್ರತಿಯೊಂದಕ್ಕೂ. ಆ್ಯಂಡ್ ಬರೀ ಆ ಥರದ್ದಕ್ಕೆ ಮಾತ್ರ ಅಂತಲ್ಲ, ನಿಮ್ಮ ಹತ್ರ ಸಣ್ಣ ಸಣ್ಣ ವಿಷಯಕ್ಕೂ ಅಷ್ಟೇ, ನಿಮ್ಮ ಹತ್ರ ಇರೋ ವಾಚ್ ಆಗಿರ್ಬೋದು, ವಾಚ್ಗೆ ಗ್ರೇಟ್ಫುಲ್ ಆಗಿರಿ, ಗ್ರ್ಯಾಟಿಟ್ಯೂಡ್ನ ತೋರಿಸಿ. ಬಿಕಾಸ್ ಅದರಿಂದ ನಿಮಗೆ ಈಗ ಆ ವಾಚ್ ಇರೋದ್ರಿಂದ ನೀವು ಟೈಮ್ ನೋಡ್ಬೋದು. ಆ್ಯಂಡ್ ನಾನು ಈಗ ನನ್ನ ಮೊಬೈಲ್ಗೆ ಗ್ರೇಟ್ಫುಲ್ ಆಗಿರ್ಬೋದು, ನನ್ನ ಮೊಬೈಲ್ಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೋದು. ಯಾಕಂದರೆ ಆ ಮೊಬೈಲ್ ಇರೋದ್ರಿಂದ ನಾನು ಈ ಥರ ಒಂದು ವೀಡಿಯೋಸ್ ಮಾಡಿ ನಿಮಗೆಲ್ಲ ರೀಚ್ ಆಗ್ತಿದೆ. ಆ್ಯಂಡ್ ಮೊಬೈಲ್ ಇರೋದ್ರಿಂದ ನಾನು ನನ್ನ ಒಂದು ಫಸ್ಟ್ ಸರ್ಕಲ್ಗೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಫೋನಲ್ಲಿ ಮಾತಾಡ್ಬೋದು. ಅದಿಲ್ಲ ಅಂತ ಅಂದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತಲ್ವಾ. ಸೊ ಅದೇ ಥರ ಅಲ್ಲಿ ನಿಮ್ಮ ಒಂದು ಡೈಲಿ ಬೇಸಿಸಲ್ಲಿ ನೀವು ಏನೆಲ್ಲ ವಸ್ತುಗಳನ್ನ ನೀವು ಯೂಸ್ ಮಾಡ್ತೀರಾ ಅದೆಲ್ಲದಕ್ಕೂ ನೀವು ಗ್ರ್ಯಾಟಿಟ್ಯೂಡ್ನ ತೋರಿಸ್ಬೋದು. ಆ್ಯಂಡ್ ಈ ಒಂದು ಆ್ಯಟಿಟ್ಯೂಡ್ನ ಬೆಳೆಸ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವು ಗ್ರ್ಯಾಜುವಲ್ ಆಗಿ ಒಂದಷ್ಟು ಚೇಂಜಸ್ನ ನೀವು ಕಾಣ್ಬೋದು. ಸೊ ನಾನು ಈ ಒಂದು ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಮಾಡೋಕ್ಕೆ ಸ್ಟಾರ್ಟ್ ಆಗಿ 1.5 ಇಯರ್ ಆಯಿತು. 1.5 ಇಯರಿಂದ ನಾನು ಎವ್ರಿ ಡೇ ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಮೇಂಟೈನ್ ಮಾಡ್ತಿದ್ದೀನಿ. ಬಟ್ ಈಗ ಲಾಸ್ಟ್ ಒಂದು ಜುಲೈ, ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್ 3 ಮಂತ್ಸ್ ನಾನು ಯಾಕೆ ಅಂತಲೇ ಗೊತ್ತಿಲ್ಲ, ಜಸ್ಟ್ ನಾನು ಗ್ರ್ಯಾಟಿಟ್ಯೂಡ್ ಜರ್ನಲ್ಲೇ ಬರೀತಿರ್ಲಿಲ್ಲ, ತುಂಬ ಲೇಸಿ ಆಗಿಬಿಟ್ಟಿದ್ದೆ. ಸೊ ಆ ಒಂದು 3 ಮಂತ್ಸ್ ನನಗೆ ಒಂಥರ ಮೆಂಟಲಿ ತುಂಬ ನೆಗೆಟಿವ್ ಥಾಟ್ಸ್ ಬರೋದು ಈ ಥರ ಎಲ್ಲ ಆಗ್ತಿತ್ತು. ಬಟ್ ಒನ್ಸ್ ನಾನು ಮತ್ತೆ ಇಲ್ಲ ಈ ಥರ ಮಾಡಬಾರ್ದು, ಮತ್ತೆ ನಾನು ಜರ್ನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆಮೇಲೆ ನನಗೆ ಒಂಥರ ಪೀಸ್ ಆಫ್ ಮೈಂಡ್ ಇದೆ. ಏನೇ ಒಂದು ವರ್ಕ್ ಏನಾದರೂ ಮಾಡಬೇಕಂದ್ರೆ ತುಂಬ ಪೀಸಾಗಿ ಕಾಮಾಗಿ ನಾನು ಮಾಡ್ತೀನಿ. ಸೊ ಈ ಥರ ಒಂದು ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಆ್ಯಂಡ್ ನಿಮಗೆ ಈ ಒಂದು ಗ್ರ್ಯಾಟಿಟ್ಯೂಡ್ ಏನು ಹೇಳ್ತಾರೆ, ಈ ಅಭ್ಯಾಸನ ಬೆಳೆಸ್ಕೋಬೇಕಂದ್ರೆ ಮಿನಿಮಮ್ 21 ಡೇಸ್. ಇದೊಂದೇ ಅಂತಲ್ಲ, ಯಾವುದೇ ಅಭ್ಯಾಸ ಆದರೂ ನೀವು ಹೊಸದಾಗಿ ಒಂದು ಅಭ್ಯಾಸನ ನೀವು ಅಳವಡಿಸ್ಕೋಬೇಕು ಅಂತಂದರೆ ಇಟ್ ಟೇಕ್ಸ್ ಮಿನಿಮಮ್ 21 ಡೇಸ್. 21 ದಿನ ನೀವು ಕಂಟಿನ್ಯೂಸ್ ಆಗಿ ಆ ಒಂದು ಏನು ಹೊಸ ಅಭ್ಯಾಸ ನೀವು ಮಾಡ್ಕೋಬೇಕಂತಿದ್ದೀರಾ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋದರೆ
ದೆನ್ ಯು ವಿಲ್ ಸೆಟಲ್ಡ್ ಫಾರ್ ದಟ್. 21 ದಿನ ನೀವು ಮಾಡಿದ್ರಿ ಅಂದರೆ ಆವಾಗ ನಿಮಗೆ ಆ ಒಂದು ಹಾಬಿಗೆ ನೀವು ಸ್ಟಿಕ್ ಆನ್ ಆಗೋದಕ್ಕಾಗತ್ತೆ. ಸೊ ಈಗ ನಾನೊಂದು ಟಾಸ್ಕ್ ಥರ ಹೇಳ್ತೀನಿ, ನೀವು ಟ್ರೈ ಮಾಡಿ ನೋಡಿ, ಇದು ನಿಮ್ಮ ಲೈಫಲ್ಲಿ ಯಾವ ಥರ ಇದು ಅಫೆಕ್ಟ್ ಆಗುತ್ತೆ ಏನು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಸೊ ಏನಿಲ್ಲ, ಜಸ್ಟ್ ಎವ್ರಿ ಡೇ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಡೈರಿ ಅಥವಾ ಬುಕ್ ಇದಕ್ಕೆ ಅಂತಲೇ ಇಟ್ಕೋಬೇಕು, ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂತ. ಸೊ ಯಾವುದಾದ್ರೂ ಹೊಸ ಬುಕ್ಕೆ ತೊಗೋಬೇಕಾ ಏನಿಲ್ಲ, ಯಾವುದಾದ್ರೂ ಮನೇಲಿರೋ ಬುಕ್ಕೆ ಆದರೂ ಆಯಿತು, ಅಥವಾ ಯಾವುದಾದ್ರೂ ಡೈರಿ ಇದ್ದರೆ ಬೆಸ್ಟು. ಅದರಲ್ಲಿ ಇವತ್ತಿನ ಡೇಟ್ ಹಾಕಿ 10 ಗ್ರ್ಯಾಟಿಟ್ಯೂಡ್ನ ಬರೀರಿ. ಅಂದರೆ ಆ ಗ್ರ್ಯಾಟಿಟ್ಯೂಡ್ ಬರೆಯುವಾಗ ಯಾವ ಫಾರ್ಮ್ಯಾಟಲ್ಲಿ ಬರಿಬೇಕು ಅನ್ನೋದನ್ನ ನಾನಿವಾಗ ಹೇಳ್ತೀನಿ. ಫಸ್ಟು, ಐ ಆಮ್ ಟ್ರೂಲಿ ಬ್ಲೆಸ್ಡ್. ಇದನ್ನು ಬೇಕಂದರೆ ಇವಾಗ ನೋಟ್ ಡೌನ್ ಮಾಡ್ಕೊಳ್ಳಿ, ಅಥವಾ ಮತ್ತು ನೀವು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೆಯುವಾಗ ಒಂದಿನ ನೀವು ಅದನ್ನು ಬರೆದ್ರೆ ನೆಕ್ಸ್ಟ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಐ ಆಮ್ ಟ್ರೂಲಿ ಬ್ಲೆಸ್ಡ್, ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಅಂತ ಬರೆದು ನೆಕ್ಸ್ಟ್ ಏನು ನೀವು ಯಾವುದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳಬೇಕಂತಿದ್ದೀರಾ ಅದನ್ನು ಬರೀರಿ. ಫಾರ್ ಎಕ್ಸಾಂಪಲ್ ನಾನೊಂದು 3 ಹೇಳ್ತೀನಿ. ಐ ಆಮ್ ಟ್ರೂಲಿ ಬ್ಲೆಸ್ಡ್, ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಮೈ ಬಾಡಿ ಬಿಕಾಸ್ ಐ ಆಮ್ ವೆರಿ ಹೆಲ್ತಿ. ಇದೊಂದಾಯಿತು. ನೆಕ್ಸ್ಟ್ ಒನ್ನು, ಐ ಆಮ್ ಟ್ರೂಲಿ ಬ್ಲೆಸ್ಡ್, ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ so and so company because of that I am earning so and so money. ಈ ಥರ ಬ್ರೀಫಾಗಿ ಬರೀರಿ. ಅಥವಾ ಇನ್ನೂ ಶಾರ್ಟಾಗಿ ನಾನು ಐ ಆಮ್ ಟ್ರೂಲಿ ಬ್ಲೆಸ್ಡ್, ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಮೈ ಹೆಲ್ತ್. ಐ ಆಮ್ ಟ್ರೂಲಿ ಬ್ಲೆಸ್ಡ್, ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಮೈ ಸ್ಕಿನ್. ಐ ಆಮ್ ಟ್ರೂಲಿ ಗ್ರೇಟ್ಫುಲ್, ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಮೈ ಹೇರ್. ಈಗ ಎಷ್ಟೋ ಜನಕ್ಕೆ ಹೇರ್ ಫಾಲ್ ಆಗ್ತಿರುತ್ತೆ, ಇದೆ ಒಂಥರ ಅದೇ ಒಂದು ಸ್ಟ್ರೆಸ್ ಫೀಲಿಂಗ್ ಇರುತ್ತಲ್ವ. ಸೊ ಅದಕ್ಕೆಲ್ಲ ಇದು ಖಂಡಿತ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಸೊ ನೀವು ಗ್ರೇಟ್ಫುಲ್ ಆಗಿರಿ, ಸೊ ದ್ಯಾಟ್ ನಿಮ್ಮ ಬಾಡಿ ಅದಕ್ಕೆ ಇನ್ ರಿಟರ್ನ್, ಯೂನಿವರ್ಸ್ ಕೂಡ ಅದೇ ಮಾಡೋದು. ನೀವೆಷ್ಟು ಯೂನಿವರ್ಸ್ಗೆ ಗ್ರೇಟ್ಫುಲ್ ಆಗಿರ್ತೀರ, ಇನ್ ರಿಟರ್ನ್ ಯೂನಿವರ್ಸ್ ನೀವೇನೆಲ್ಲ ಕೇಳ್ತೀರಾ ಅದನ್ನೆಲ್ಲ ಯೂನಿವರ್ಸ್ ನಿಮಗೆ ಕೊಡ್ತಾ ಬರುತ್ತೆ. ಅದೇ ಥರ ನಿಮ್ಮ ಬಾಡಿ, ನೀವೆಷ್ಟು ಗ್ರೇಟ್ಫುಲ್ ಆಗಿ ನಿಮ್ಮ ಬಾಡಿಗೆ ಎಷ್ಟು ಗ್ರ್ಯಾಟಿಟ್ಯೂಡ್ ತೋರಿಸ್ತೀರಾ, ಇನ್ ರಿಟರ್ನ್ ಅದು ರಿಸಲ್ಟ್ಸ್ ನಿಮ್ಮ ಕಣ್ಮುಂದೆನೇ ಗೊತ್ತಾಗುತ್ತೆ. ಆ್ಯಂಡ್ ನಾನು ಅಷ್ಟೇ, ಹೇರ್ ಫಾಲ್ ತುಂಬ ಆಗ್ತಿತ್ತು ನನಗೆ. ನಾನು ನನ್ನ ಗ್ರ್ಯಾಟಿಟ್ಯೂಡ್ ಜರ್ನಲ್ ಎಲ್ಲ ಬರೀತಿದ್ದೆ, ಬಟ್ ಹೇರ್ ಫಾಲ್ದು ನಾನು ಮರ್ತೇ ಬಿಟ್ಟಿದ್ದೀನಿ. ನಾನು ಗ್ರ್ಯಾಟಿಟ್ಯೂಡಲ್ಲಿ ಬರಿಬೇಕು, ನಾನು ಅದನ್ನು ಮಾಡ್ತಿಲ್ಲ ನಾನು. ಬಟ್ ಹೇರ್ ಫಾಲ್ ಆಗ್ತಿದೆ ಅಂತಲೇ ಹೇಳ್ತಿದ್ದೀನಿ. ಇನ್ನೂ ಜಾಸ್ತಿನೇ ಆಗ್ತಿತ್ತು. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ಶೋ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಮೈ ಹೇರ್, ಆವಾಗ ಗ್ರ್ಯಾಜುಯಲಿ ಅದು ಹೇರ್ ಫಾಲ್ ಆಗೋದು ನನಗೆ ಕಮ್ಮಿ ಆಗ್ತಾ ಬಂತು. ಇದನ್ನು ನೀವು ಟ್ರೈ ಮಾಡಿ ನೋಡಿ, ಖಂಡಿತ ವರ್ಕ್ ಆಗುತ್ತೆ. ಅದೇ ಹೇಳ್ದಂಗೆ ಎವ್ರಿ ಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್, ಜಸ್ಟ್ ಆಫ್ಟರ್ ವೇಕಪ್ ಬರೀರಿ. ದಿನಕ್ಕೆ 10 ಗ್ರ್ಯಾಟಿಟ್ಯೂಡ್ನ ಬರೀರಿ. ಅದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಮಿನಿಮಮ್ ಅಂದರೂ ಒಂದು ಹಾರ್ಡ್ಲಿ 15 to 20 ಮಿನಿಟ್ಸ್ ಸಾಕು ಅನಿಸುತ್ತೆ. ಇನ್ನು ಬೇಗ ನೀವು ಬರಿತೀರಾ ಅಂದರೆ 10 to 15 ಮಿನಿಟ್ಸ್ ಸಾಕು. ಸೊ ಏಂತೇನಿಕೋ ಮೊಬೈಲ್ ಸ್ಕ್ರೋಲ್ ಮಾಡೋದಕ್ಕೆ ಎಷ್ಟೊಂದು ಹಾರ್ಸ್ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಬಟ್ ನಮಗೋಸ್ಕರ ನಾವು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೆಯೋಕ್ಕೆ ಹಾರ್ಡ್ಲಿ 15 to 20 ಮಿನಿಟ್ಸ್ ನಾವು ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಏನೂ ಆಗಲ್ಲ. ಆ್ಯಂಡ್ ಇದನ್ನು ಕಂಟಿನ್ಯೂಸ್ ಆಗಿ 21 ಡೇಸ್ ಬರೀ 21 ದಿನ ಬರಿಬೇಕಾ ಅಂತ ಅಲ್ಲ, ನೀವು ಕಂಟಿನ್ಯೂಸ್ ಆಗಿ 21 ಡೇಸ್. ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಆಯಿತಾ, ಇವತ್ತು ಬರೆಯೋದು ನಾಳೆ ಬರೆಯಲ್ಲ, ನಾಳಿದ್ದು ಬರೆಯೋದು ಆ ಥರ ಆಗುತ್ತೆ. ಬಟ್ ನೀವೊಂದು ಗೋಲ್ ಸೆಟ್ ಮಾಡ್ಕೊಳ್ಳಿ, ನಾನು ಈ 21 ಡೇಸ್ ಕಂಟಿನ್ಯೂಸ್ ಆಗಿ ಬರಿತೀನಿ. ಅಥವಾ ನೀವೊಂದು ಚಾಲೆಂಜ್ ಅಂತ ಮಾಡ್ಕೊಳ್ಳಿ. ಅಥವಾ ನಾನೇ ಒಂದು ಇನ್ಸ್ಟಾಗ್ರಾಮಲ್ಲಿ 30 ಡೇಸ್ ಗ್ರ್ಯಾಟಿಟ್ಯೂಡ್ ಚಾಲೆಂಜ್ ಅಂತ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಯಾರಾದರೂ ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡಿ, ನನ್ನ ಸ್ಟೋರಿಯಲ್ಲಿ ಹಾಕ್ತೀನಿ. ಅಟ್ಲೀಸ್ಟ್ ಅದನ್ನು ನೋಡಿದಾಗಾದರೂ ನೀವು ಎಲ್ಲಿರ್ತೀರ ಅಲ್ಲೇ ಆನ್ ದಿ ಸ್ಪಾಟ್ ನೀವು ಬರೆದ್ಬಿಡ್ಬೋದು. ಸೊ ಹಾಗೆ 30 ಡೇಸ್ ಅಥವಾ ಮಿನಿಮಮ್ 21 ಡೇಸ್ ನೀವು ಗೋಲ್ ಸೆಟ್ ಮಾಡ್ಕೊಳ್ಳಿ. ಆ 21 ಡೇಸ್ ನಿಮ್ಮ ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಮೇಂಟೈನ್ ಮಾಡಿ. ಎವ್ರಿ ಡೇ ಎದ್ದ ತಕ್ಷಣವೇ ಬರೀಬೇಕಾ ಅಂತಲೂ ಏನಿಲ್ಲ, ದಿನದಲ್ಲಿ ಯಾವಾಗಾದರೂ ಸರಿ ಬರಿಬೋದು. ಬಟ್ ಎದ್ದ ತಕ್ಷಣ ಬರೆಯೋದು ಇಟ್ ವಿಲ್ ಅಂದರೆ ಬೂಸ್ಟ್ ಅಪ್ ಯುವರ್ ಎನರ್ಜಿ. ಯಾಕಂದರೆ ಎದ್ದ ತಕ್ಷಣ ನೀವು ಆ ಥರ ಗ್ರ್ಯಾಟಿಟ್ಯೂಡ್ ತೋರಿಸಿ ಆಮೇಲೆ ನಿಮ್ಮ ಡೇನ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೂ ಒಂಥರ ಒಳ್ಳೆ ವೈಬ್ ಇರುತ್ತೆ. ಆ್ಯಂಡ್ ಆ ಫೀಲೇ ಬೇರೆ. ನೀವು ಅದನ್ನು ಒಂದ್ಸತಿ ಬರೆದಾಗ ನಿಮಗೆ ಗೊತ್ತಾಗುತ್ತೆ ಅದು. ಆ್ಯಂಡ್ ಅದೇ ಫಾರ್ಮ್ಯಾಟ್ ನಾನು ಹೇಳ್ದಂಗೆ ಐ ಆಮ್ ಟ್ರೂಲಿ ಬ್ಲೆಸ್ಡ್, ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಅಂತ ಬರೆದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡಿ. ಆ್ಯಂಡ್ 10
ಗ್ರ್ಯಾಟಿಟ್ಯೂಡ್ ನೀವೇನು ಬರೀತೀರಾ, ಬರ್ದಾದ್ಮೇಲೆ ಲಾಸ್ಟಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಯೂನಿವರ್ಸ್ಗೊಂದು ಥ್ಯಾಂಕ್ ಯು ಹೇಳ್ಬಿಡಿ ಅಷ್ಟೇ. ಇನ್ನೂ ನೀವು ನಿಮ್ಮ ಇಷ್ಟವಾದ ದೇವ್ರಿಗೋ ಯಾವುದಕ್ಕಾದ್ರೂ ಥ್ಯಾಂಕ್ ಯು ಹೇಳ್ಬೇಕಂದ್ರೆ ಅದನ್ನು ಬರೀರಿ, ನೋ ಪ್ರಾಬ್ಲಮ್. ಸೊ ಯಾ, ಇದಿಷ್ಟು ಇಷ್ಟೇ. ಇಟ್ಸ್ ಜಸ್ಟ್ ಸಿಂಪಲ್ ಈಸಿ ಟ್ರಿಕ್ಕು. ಇದೇ ಮೇಯ್ನ್ ಆ್ಯಕ್ಚುಲಿ ಮ್ಯಾನಿಫೆಸ್ಟೇಷನಲ್ಲಿ ಮೇನ್ ಪಿಲ್ಲರ್ ಅನ್ನೋ ಥರ ಗ್ರ್ಯಾಟಿಟ್ಯೂಡ್ ಅನ್ನೋದು ತುಂಬಾ ಮುಖ್ಯ. ಸೊ ಈ ಒಂದು ಅಭ್ಯಾಸನ ಮಾಡ್ಕೊಳ್ಳಿ, ಅದು ತುಂಬಾ ಒಳ್ಳೆ ಫೀಲ್ ಕೊಡುತ್ತೆ, ತುಂಬ ಹ್ಯಾಪಿ ಕೊಡುತ್ತೆ. ಆ್ಯಂಡ್ ಯೂನಿವರ್ಸ್ ನಿಮಗೆ ಜಾಸ್ತಿ ಜಾಸ್ತಿ ಅಬಂಡೆನ್ಸಲ್ಲಿ ನೀವೇನೇನು ಕೇಳ್ತೀರ ಅದನ್ನೆಲ್ಲ ಜಾಸ್ತಿ ಜಾಸ್ತಿ ಕೊಡ್ತಾರೆ. ಸೊ ಯಾ, ಇಷ್ಟೇ ಈ ಒಂದು ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಆ್ಯಂಡ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಬೇರೆ ಒಂದು ಟಾಪಿಕ್ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್. ಆ್ಯಂಡ್ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಾನು ಹೇಳ್ದಂಗೆ 30 days ಗ್ರ್ಯಾಟಿಟ್ಯೂಡ್ ಚಾಲೆಂಜ್ ಅಂತ ಹೇಳಿದೆ. ಇನ್ನೇನು ಇವತ್ತು ಡೇಟ್ 29, ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಮೇ ಬಿ 30th ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಇಟ್ ಫ್ರಮ್ ಡಿಸೆಂಬರ್ 1st. ಡಿಸೆಂಬರ್ ಮಂತಲ್ಲಿ ಅಂದರೆ ಡಿಸೆಂಬರ್ ಮಂತ್ ಫುಲ್ಲು ಈ ಒಂದು ಗ್ರ್ಯಾಟಿಟ್ಯೂಡ್ ಚಾಲೆಂಜ್ನ ನಾನು ಆ್ಯಕ್ಚುಲಿ ಡೈಲಿ ಬರಿತಿದ್ದೀನಿ. ಬಟ್ ನೋಡೋಣ, ಇನ್ಸ್ಟಾಗ್ರಾಮಲ್ಲೆಲ್ಲ ಸುಮಾರು ಜನ ಮಾಡೋದು ನೋಡಿದ್ದೀನಿ ನಾನು ಚಾಲೆಂಜು. ಸೊ ನಾನು ಡಿಸೆಂಬರ್ 1st ಮಾಡ್ತಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಫಾಲೋ ಮಾಡಿ. ಆ್ಯಂಡ್ ನನ್ನ ಒಂದು ಗ್ರ್ಯಾಟಿಟ್ಯೂಡ್ ಚಾಲೆಂಜ್ ಅಂದರೆ ಅದನ್ನು ನೋಡಿ ಆದರೂ ನೀವು ಅವಾಗ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಎಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.